ನಮ್ಮ ಮೇಲೆ ಅಟ್ಯಾಕ್ ಆದರೆ ನಾವು ಅಟ್ಯಾಕ್ ಮಾಡಲೇಬೇಕು, ಸುಮ್ಮನೆ ಕೂತ್ಕೊಳ್ಳೋಕೆ ಆಗಿಲ್ಲ. ನಾವಿರೋದು 140 ಕೋಟಿ, ಅವರಿರೋದು 20 ಕೋಟಿ. ಅವ್ರ ಕೈಯಲ್ಲಿ ಏನಾಗುತ್ತೆ? ಒಂದೊಂದು ಏರಿಯಾ ಹುಡುಗರು ಬರ್ತಾರೆ, ಬೇಕಾದ್ರೆ ರೆಡಿ ಇದೀವಿ ಪಾಕಿಸ್ತಾನ ನೋಡಿಗೆ. ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಟ್ಟು ನ್ಯೂಕ್ಲಿಯರ್ ಬಾಂಬ್ ಹಾಕಪ್ಪ ಲಾಸ್ಟಲ್ಲಿ ಹಾಕ್ತೀಯ ನೀನು, ಅವಾರ್ಗೂ ನೀನು ಇರ್ತೀಯಾ? ಬರೀ ಪಾಕಿಸ್ತಾನ ಇತ್ತೇನಪ್ಪ ಅಂತ ಕೇಳಬೇಕು, ಆ ಥರ ಆಗುತ್ತದೆ. ನಮ್ಮ ದೇಶಕ್ಕೆ ಏನೇನಾಗಲಿ ನಾವು ಬಿಟ್ಕೊಳ್ಳೋರಲ್ಲ. ಮುಸ್ಲಿಮ್ ಆಮೇಲೆ, ದೇಶ ಫಸ್ಟ್. ಸತ್ತೋಗ್ಬಿಟ್ರೂ ಇಲ್ಲೇ ನಾವು ನಮ್ಗೆ ಮಣ್ಣಾಗೋದು. ನಾವೇನು ಪಾಕಿಸ್ತಾನ್ಗೆ ಹೋಗ್ಬಿಡ್ತೀವ? ಹೋಗಲ್ಲ. ಪಾಕಿಸ್ತಾನ ಭಾರತಕ್ಕೆ ಅಟ್ಯಾಕ್ ಮಾಡಿತ್ತು ಹಿಂದೆ, ಭಾರತದವರು ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದಾರೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ ಮೇಡಮ್, ಪಾಕಿಸ್ತಾನ ಮೇಲೆ ಬಂದರೆ ನಾವು ಹೊಡಿಲೇಬೇಕು. ಯಾಕಂದರೆ ನಮ್ಮ ಭಾರತೀಯ, ನಾವು ಇಂಡಿಯನ್, ನಾವು ನಮ್ಮ ಮೇಲೆ ಅಟ್ಯಾಕ್ ಆದರೆ ನಾವು ಅಟ್ಯಾಕ್ ಮಾಡಲೇಬೇಕು, ಸುಮ್ಮನೆ ಕೂತ್ಕೊಳ್ಳೋಕೆ ಆಗಿಲ್ಲ. ಅವ್ರಿಗೆ ಹೊಡಿಲೇಬೇಕು. ಅವ್ರ ಕೈಯಲ್ಲಿ ಏನಾಗುತ್ತೆ? ಏನಾಗಲ್ಲ. ನಾವಿರೋದು 140 ಕೋಟಿ, ಅವರಿರೋದು 20 ಕೋಟಿ. ಅವ್ರ ಕೈಯಲ್ಲಿ ಏನಾಗುತ್ತೆ? ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವರು ಬರೇ ಹೇಳ್ತಾ ಇದ್ದಾರೆ ಹೊಡಿತೀವಿ ಅಂತ. ಹುಲಿ ಯಾವಾಗೂ ಬಂದ್ಬಿಡ್ತು ಅಂತಾರಲ್ಲ, ಹುಲಿ ಬರಲ್ಲ. ಬರುತ್ತಾ? ಯಾವತ್ತೂ ಬರೋಕ್ಕಿಲ್ಲ. ನಾವು ಅಂಥ ಹುಲಿ ಹೇಳೋಕ್ಕಿಲ್ಲ, ನಾವು ಹಂಗೆ ಅಟ್ಯಾಕ್ ಮಾಡೋರು. ನಿಜ ತಾನೆ? ಹೊಡಿತೀವಿ ನಾವು. ಅವ್ರಿಗೆ 15 ದಿನದಿಂದ 20 ದಿನ ಸಾಕು ನಮಗೆ. 15 ದಿನದಿಂದ 20 ದಿನ ಸಾಕು ನಾವು ಅವ್ನಿಗೆ ಮುಗಿಸೋಕ್ಕೆ. ಏನೋ ಎಲ್ಲ ಜನಗಳು ಹೊಡಿಬೇಕಂತ ಏನಿಲ್ಲ. ನಮ್ಮ ಮಿಲ್ಟ್ರಿಗವರು ಇದ್ದಾರಲ್ಲ, ಅವರೇ ಸಾಕು, ಅಟ್ಯಾಕ್ ಮಾಡಿಬಿಡ್ತಾರೆ. ಖಂಡಿತ ನಮ್ಮ ಗೆಲುವು ಆಗೇ ಆಗುತ್ತೆ. ಖಂಡಿತ ಆಗೇ ಆಗುತ್ತೆ. ನಮ್ಮ ಗೆಲುವು ಆಗೇ ಆಗುತ್ತೆ. ಎಲ್ಲ ಭಾರತೀಯ ನಾವು ನಮ್ಮ ಮೋದಿ ಜೊತೆಯಲ್ಲಿ ಇದ್ದೀವಿ. ನಾವು ಅದಕ್ಕೆಲ್ಲ ರೆಡಿ ಇದ್ದೀವಿ ನಾವು. ಓಕೆ, ಏನಗದಲ್ಲ, ಎಲ್ಲ ಹಿಂದೂ ಮುಸ್ಲಿಮು ಎಲ್ಲ ಒಂದೇ. ನಾವು ಇಂಡಿಯನ್ ಅಂದರೆ ಆಗೋಯ್ತು, ಎಲ್ಲರೂ ಒಂದೇ. ಪಾಕಿಸ್ತಾನ ಎಲ್ಲ ಬಂದ್ಬಿಟ್ಟು ಹೊಡೆದ್ಬಿಡ್ತೀನಿ ಅಂದರೆ ಆಗೋಕ್ಕಿಲ್ಲ. ಅದು ನಾವು ಬೇಕಾದರೂ ನಮ್ಮ ಮಿಲ್ಟ್ರಿ ಜೊತೆ ನಾವು ಓದ್ತೀವಿ. ಎಲ್ಲ ಮುಸ್ಲಿಮ್ ಇರ್ತಾರೆ, ಒಂದೊಂದು ಏರಿಯಾ ಹುಡುಗರು ಬರ್ತಾರೆ, ಬೇಕಾದ್ರೆ ರೆಡಿ ಇದ್ದೀವಿ ಪಾಕಿಸ್ತಾನ್ಗೆ ಹೊಡಿಯೋಕ್ಕೆ. ಅವ್ನು ಬಂದ್ಬಿಟ್ಟು ಅಟ್ಯಾಕ್ ಮಾಡಿಬಿಡ್ತೀನಿ, ಹೊಡೆದ್ಬಿಡ್ತೀನಿ, ಮಿಸೈಲ್ ಹಾಕ್ಬಿಡ್ತೀನಿ, ಇದಾಗ್ಬಿಡ್ತೀನಿ. ಹೇಳೋದು ಭಾಳ ಸುಲಭ, ಹಾಕಕ್ಕಂದ್ರೆ ಭಾಳ ಕಷ್ಟ ಇದೆ. ನಮ್ಮ ಮೇಲೆ ಅವನು ಅಟ್ಯಾಕ್ ಮಾಡೋಕ್ಕೆ 100 ಸಲ ಯೋಚನೆ ಮಾಡಬೇಕು. ಒಂದು ಸಲ ಅಲ್ಲ, 100 ಸಲ ಯೋಚನೆ ಮಾಡಬೇಕು. ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ಇಮ್ರಾನ್ ಖಾನ್ ಆಗಲಿ, ಅವನು ಏನೋ ವಿಡಿಯೋಲ್ಲೇ ಕೂತ್ಕೊಂಡು ಹೇಳೋಕ್ಕೆ ದೊಡ್ಡದಲ್ಲ, ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸೋ ಶಕ್ತಿ ನಮ್ದಾಗ ಇದೆ, ಅವ್ರ ತಗ ಇಲ್ಲ. ಅವ್ರ ತಗ ಏನು ಆಗೋಕ್ಕಿಲ್ಲ. ಸುಮ್ಮನೆ ಹೇಳ್ತಾರೆ, ನಾವು ಇದು ಮಾಡ್ಬಿಡ್ತೀವಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ. ನ್ಯೂಕ್ಲಿಯರ್ ಬಾಂಬ್ ಹಾಕಪ್ಪ ಲಾಸ್ಟಲ್ಲಿ ಹಾಕ್ತೀಯ ನೀನು, ಅವಾರ್ಗೂ ನೀನು ಇರ್ತೀಯಾ? ಇರಲ್ಲ. ನಮ್ಮ ಮಿಲಿಟ್ರಿ ಅವರು ಇದ್ದಾರೆ, ಹೊಡಿತಾರೆ. ನಾವು ಇಂಡಿಯನ್ ಜೊತೇಲಿ ಇದ್ದೀವಿ, ಮಿಲಿಟ್ರಿ ಜೊತೇಲಿ, ನಮ್ಮ ದೇಶ ಜೊತೇಲಿ ಇದ್ದೀವಿ. ನಾವು ನಮ್ಮ ಮೋದಿ ಜೊತೇಲಿ ಇದ್ದೀವಿ, ಭಾಳ ಮಾಡ್ತೀವಿ. ಸರ್, ಇನ್ ಕೇಸ್ ಯುದ್ಧ ಏನಾದರೂ ಘೋಷಣೆ ಆದರೆ, ನೀವು ಹೇಳಿದ್ರಿ ಮೋದಿ ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ, ನೀವು ಯುದ್ಧಕ್ಕೆ ಹೋಗ್ತೀರಾ ನೀವು? ಓಕೆ, ಅಂಥ ಟೈಮಲ್ಲಿ ನಮ್ಮ ಭಾರತಕ್ಕೆ ಏನಾನ ಆಗ್ಬೇಕಂದ್ರೆ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಎಲ್ಲರೂ ಹೋಯ್ತೇವೆ. ಜಾತಿ ಜಾತಿ ನಿಗದಿಲ್ಲೇ ಕ್ಯಾಬ ನೋಡಿ, ಎಲ್ಲ ಹೋಗಕ್ಕೆ ರೆಡಿ ಇದ್ದಾರೆ. ಎಲ್ಲ ಹುಡುಗರು, ವಯಸ್ಸು ಹುಡುಗರು ಹೋಗೇ ಹೊಡ್ತಾರೆ. ನಮ್ಮ ದೇಶಕ್ಕೆ ಏನಾನ ಆದರೆ ಬಿಟ್ಕೊಡಲ್ಲ, ಹೋಗೇ ಹೋಗ್ತೀವಿ. ಖಂಡಿತ ಹೋಗ್ತೀವಿ ನಾವು ಮೋದಿ ಜೊತೆಲಿ ಇದ್ದೀವಿ, ಎಲ್ಲರಿಗೂ ಇದ್ದೀವಿ. ನಾವು ಯಾವುದಕ್ಕೂ ಇರಲಿ, ಹಿಂದ್ಗಡೆ ಹೋಗಲ್ಲ, ಮುಂದೆ ನಾವು ಇರ್ತೀವಿ, ಆಮೇಲೆ ಬೇರೆಯವ್ರು ಇರಲಿ. ಖಂಡಿತ ಹೋಗ್ತೀವಿ ನಾವು. ಏನು ಭಯ ಬೀಳೋದು ಅದು ಇದು ಏನಿಲ್ಲ. ನಮ್ಮ ಕರ್ನಾಟಕಲ್ಲಿ ಇಷ್ಟು ಮುಸ್ಲಿಮ್ ಇದ್ದಾರೆ, 6 ಕೋಟಿ ಜನಗಳು ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ. ಅದರಲ್ಲಿ ನಾವು ಇರಬೇಕು ಒಂದು 1.5 ಕೋಟಿ ಚಿಲ್ಲರೆ. ಎಲ್ಲ ಮುಸ್ಲಿಮ್ ರೆಡಿ ಇದ್ದಾರೆ ಹೋಗೋಕ್ಕೆ. ನಮ್ಮ ಕರ್ನಾಟಕ ಹೇಳ್ತಾರೆ, ಬೇರೆ ಭಾರತದ ಇದ್ದಾರೆ, ಯಾರು ಇದ್ದಾರೆ, ಅವರು ರೆಡಿ ಇದ್ದಾರೆ. ಪೂರ ಜನ ರೆಡಿ ನೋಡ್ರ, ಎಲ್ಲ ರೆಡಿ ಇದ್ದಾರೆ. ಯಾವತ್ತೂ ಅಷ್ಟೇ, ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ, ನಮ್ಗೆ ಅದು ಇದಾಗ್ಬಿಟ್ಟು ಶೂಟ್ ಆಗಲಿ, ನಾವೆಲ್ಲ ರೆಡಿ ಇದ್ದೀವಿ. ಸರ್, ಅಂದರೆ ರಾತ್ರಿ ವಿಷಯ ಡಿಸ್ಕಸ್ ಆಗ್ತಾ ಇತ್ತು, ಹಿಂಗೆ ನಾಳೆ ಸೈರನ್ ಬರುತ್ತಂತೆ ಅದು ಇದು ಅಂತ. ಇವತ್ತು ನಿನ್ನೆ ರಾತ್ರಿ ಅಂದರೆ ಡಿಸ್ಕಸ್ ಆಗ್ತಾ ಇತ್ತು ವಿಷಯ, ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಆಲ್ರೆಡಿ ಹೊಡೆದು ಹಾಕ್ಬಿಟ್ಟಿದ್ರು. ಅದು ಫಸ್ಟ್ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ? ಸೌಂಡ್ ಆಯಿತು, ರಾತ್ರಿ 2:30 ಗಂಟೆಗೆ ಏನೋ ಅಟ್ಯಾಕ್ ಆಯ್ತಂತ. ಹಾಗೆ ಆಗುತ್ತೆ ಅದು. ಯಾಕಂದರೆ ಪಾಪದ ದಿನ ಜಾಸ್ತಿ ನಡೆಯಲ್ಲ. ಪಾಪದ ದೂರ ಇದೆಯಲ್ಲ, ಭಾಳ ದೂರ ಕಾಣುತ್ತೆ. ಅದು ಹತ್ರನೇ ಇರೋದು, ಅವ್ರಿಗೆ ದೂರ ಕಾಣ್ತೈತೆ, ನಮಗೆ ಭಾಳ ಹತ್ರ ಅದು. ಅವ್ರು ಏನೇನೋ ಯೋಚನೆ ಮಾಡ್ತಾಯಿದ್ದಾರೆ, ಮಾಡಲಿ.
ಅವರು ಯೋಚನೆ ಅವ್ರು ಮಾಡಲಿ ನಮ್ಮ ಯೋಚನೆ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮಿಲ್ಟ್ರಿ ಅವರು ಇದ್ದಾರೆ, ಸಖತ್ತಾಗಿದ್ದಾರೆ, ದೇವ್ರ ಮೇಲೆ ನಂಬಿಕೆ ಇದೆ. 6ರಿಂದ 7 10 ದಿನ ಜಾಸ್ತಿ ಅಂದರೆ ಪಾಕಿಸ್ತಾನ ಇರಲ್ಲ. ಪಾಕಿಸ್ತಾನ ಖಂಡಿತ ಮಾತ್ರ ಇರಲ್ಲ. ಬರೀ ಪಾಕಿಸ್ತಾನ ಇತ್ತೇನಪ್ಪ ಅಂತ ಕೇಳಬೇಕು, ಆ ಥರ ಆಗುತ್ತದು. ಅಷ್ಟೇ ಮೇಡಮ್, ಹೇಳಿ ಮುಗಿಸ್ತೀನಿ. ಸರ್, ಕೊನೆಯದಾಗಿ ನೀವು ಮಾತಾಡಿದ್ದು ನಿಮ್ಮ ರಾಷ್ಟ್ರಪ್ರೇಮ ಬಹಳ ತುಂಬ ಸುಂದರವಾಗಿ ನೀವು ಕಟ್ಕೊಟ್ರಿ. ಅದೊಂದು ಕಥೆನ ಏನೇನಾಗಿತ್ತು, ಆವಾಗ ಹೇಗಿತ್ತು, ಇವಾಗ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಥರನೇ ಎಲ್ಲರೂ ಯೋಚನೆ ಮಾಡಿದ್ರೆ ಬಹುಶಃ ಇದೊಂದು ಪಹಲ್ಗ ಮಠಕ್ಕೆ ಆಗ್ತಾನೆ ಇರಲಿಲ್ಲ ಅನ್ಸುತ್ತಲ್ವಾ? ಆಗುತ್ತೆ, ಆಗಲ್ಲ ಮೇಡಮ್. ಎಲ್ಲರದ್ದು ಮೈಂಡ್ ಒಂದಿರಲ್ಲ, ಎಲ್ಲ ಜನಗಳದ್ದು ಮೈಂಡ್ ಒಂದಿರಲ್ಲ, ಎಲ್ಲರ ಗ್ಯಾಪ್ನ ಹೊಂದಿರಲ್ಲ, ಯೋಚನೆ ಬೇರೆ ಬೇರೆ ಇರುತ್ತೆ. ಇವಾಗ ನೋಡಿ, ಇದೆಲ್ಲ ಇಸ್ಲಾಂ ಏರಿಯಾ, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ನಾಲೆಡ್ಜ್ ಕಮ್ಮಿ ಇರುತ್ತೆ, ಯಾರಿಗೋ ನಾಲೆಡ್ಜ್ ಜಾಸ್ತಿ ಇರುತ್ತೆ ದೇಶ ಬಗ್ಗೆ, ಅವ್ರಿಗೆಲ್ಲ ಗೊತ್ತಾಗಿಲ್ಲ. ಭಾವನೆ ಒಂದು ಏನಂತ ಇರುತ್ತೆ, ಪಾಕಿಸ್ತಾನ ಅಂತಾರೆ. ಪಾಕಿಸ್ತಾನ ಭಾವನೆ ಅದು ಏನಿಗೆ ಭಾವನೆ ಇಂಡಿಯನ್ ಮುಸ್ಲಿಮ್ ಜೊತೆ ಇರುತ್ತೆ ಅಂದರೆ ಮುಸ್ಲಿಂ ಭಾವನೆ ಬೇರೆ, ದೇಶನೇ ಭಾವನೆ ಬೇರೆ. ನಮ್ಮ ದೇಶಕ್ಕೆ ಏನೇನಾಗಲಿ ನಾವು ಬಿಟ್ಕೊಳ್ಳೋರಲ್ಲ. ಮುಸ್ಲಿಂ ಆಮೇಲೆ, ದೇಶ ಫಸ್ಟ್ ದೇಶ, ಆಮೇಲೆ ನಾವು ಇದೇ ಭೂಮಿಲಿ ಹುಟ್ಟಿರೋದು, ಬೆಳೆದಿರೋದು ಇಲ್ಲೇ, ನಾವು ಸತ್ತೋಗ್ಬಿಟ್ರೂ ಇಲ್ಲೇ ನಾವು ನಮ್ಗೆ ಮಣ್ಣಾಗೋದು. ನಾವೇನು ಪಾಕಿಸ್ತಾನ್ಗೆ ಹೋಗ್ಬಿಡ್ತೀವ? ಹೋಗಲ್ಲ, ಇಲ್ಲ. ಅದಕ್ಕೆ ಅದ್ರ ಜೊತೇಲಿ ಏನಾಗುತ್ತೆ, ನಾವು ಮೋದಿ ಜೊತೇಲಿ ಇರ್ತೀವಿ, ಎಲ್ಲರೂ ಇರ್ತಾರೆ. ದೇವ್ರ ಮೇಲೆ ನಂಬಿಕೆ ಇದೆ. ಎಲ್ಲ ಮುಸ್ಲಿಂ ಬಾಂಧವಗಳು ಬಂದೇ ಬರ್ತಾರೆ, ಮೋದಿ ಜೊತೇಲಿ ಇದ್ದಾರೆ. ಹೇಳ್ಕೊಂತೀರ, ಅದ್ರ ಡೌಟೇ ಇಲ್ಲ, ಅದ್ರ ಬಗ್ಗೆ ಡೌಟೇ ಇಲ್ಲ. ಮೋದಿ ಜೊತೆಲಿ ನಾವು ಇದ್ದೀವಿ. ಪಾಕಿಸ್ತಾನ ಯುದ್ಧದಲ್ಲಿ ಇದ್ದೇ ಇರ್ತೀವಿ. ಯಾರಿಗೋ ಬಂದ್ಬಿಟ್ಟು ನಾಯಕವ್ರಿಗೆಲ್ಲ ಹೊಡೆದ್ಬಿಟ್ಟು ಹೋಗ್ಬೋದು, ಅದು ದೊಡ್ಡದಲ್ಲ. ಗನ್ ತೊಗೊಂಡ್ಬಿಟ್ಟು ಟಕ್ ಅಂತ ಹೊಡೆದ್ಬಿಟ್ಟು ದೊಡ್ಡ ವಿಷಯ ಅಲ್ಲ. ಬರಬೇಕು, ಇವಾಗ ತೋರಿಸ್ಬೇಕು. ಗನ್ ಇದೆಯಲ್ಲ, ಮಿಷಿನ್ ಗನ್ಗಳು ತೊಗೊಂಬರ್ತಾರಲ್ಲ, ಇವಾಗ ಯುದ್ಧದಲ್ಲಿ ತೋರಿಸ್ಲಿ. ಯಾರೋ ರಷ್ಯಾ ತೈವಾನೋ ಯಾರೋ ಇದ್ದಾರಲ್ಲ, ಇವಾಗ ತೋರಿಸ್ಲಿ, ಗೊತ್ತಾಗುತ್ತೆ. ಅದರ ಅರ್ಥ ಏನು, ಆ ಜವಾಬ್ ಏನು ಇವಾಗ ಕೊಡ್ತೀವಿ ನಾವು. ಅದು ಇವಾಗ ಗೊತ್ತಾಗುತ್ತೆ ಅವ್ರಿಗೆ. ನಾವು ಇಂಡಿಯನ್ ಏನು, ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಮೇಲೆ ಇದ್ಬಿಟ್ಟು ಸ್ವಲ್ಪ ಐಟಲ್ಲಿ ಇದ್ದಾರೆ ಅವರು, ನಾವು ಸ್ವಲ್ಪ ಕೆಳಗಡೆ ಇದ್ದೀವಿ. ಐಟಲ್ಲಿ ಇದ್ಬಿಟ್ಟು ಗನ್ ಕೆಳಗಡೆ ಹೊಡೆಯೋದಲ್ಲ, ಅದು ಐಟಲ್ಲಿ ಹೊಡೆಯೋದು ನಮ್ಮ ತಗ ಇದೆ, ಅದಕ್ಕೂ ಹೊಡಿತೀವಿ ನಾವು. ಅವ್ನು ಇನ್ನೂ ಐಟಲ್ಲಿದ್ದರೂ ಪರವಾಗಿಲ್ಲ, ಆಕಾಶ ಮೇಲೆ ಇದ್ರೂ ಪರವಾಗಿಲ್ಲ, ಹೊಡಿತೀವಿ ನಾವು. ನಮ್ದು ಅಷ್ಟೊಂದು ಶಕ್ತಿ ಇದೆ. ದೇವರು ಅಷ್ಟೊಂದು ಶಕ್ತಿ ಕೊಟ್ಟವನೇ ನಮ್ಮ ಇಂಡಿಯನ್ ಮಿಲ್ಟ್ರಿ ಅವ್ರಿಗೆ. ಹೊಡಿತೀವಿ ನಾವು, ಖಂಡಿತ ಹೊಡಿತೀವಿ. ನಮಗೆಲ್ಲೂ ಹಾಗೆ ಆಗುತ್ತೆ. ಅದು ಇನ್ನೊಂದು 10ರಿಂದ 12 ದಿನ ಸಾಕು, ತಿಂಗಳು ಗಂಟೆ ಏನು ಬೇಕಾಗಿಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು ಇಲ್ಲ. ಜಾಸ್ತಿ ಅಂದರೆ 12 ದಿನ 15 ದಿನದಲ್ಲಿ ಪಾಕಿಸ್ತಾನ ಇರ್ತೇನಪ್ಪ ಅಂತ ಯೋಚನೆ ಮಾಡಬೇಕು. ಆ ಥರ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರಲ್ಲ, ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಕೊಡ್ತಾಯಿದ್ದಾರೆ, ಇದು ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ. ಮಾಡೋಕ್ಕೂ ತೋರ್ಸೋಕ್ಕೂ ಭಾಳ ವ್ಯತ್ಯಾಸ ಇದೆ. 140 ಕೋಟಿ ನಾವು, ಅವ್ರು 20 ಕೋಟಿ. ಏನೇನು ಆಗುತ್ತಾ? ಏನಾಗಲ್ಲ, ಸಾಧ್ಯನೇ ಇಲ್ಲ. ನೀರು ಇವಾಗ ಕಮ್ಮಿ ಮಾಡಿದ್ದೀವಿ, ಆಮೇಲೆ ಏನೇನು ಕಮ್ಮಿ ಆಗುತ್ತೆ, ಬಿಸ್ನೆಸ್ ಕಮ್ಮಿ ಆಗುತ್ತೆ. ಇವಾಗಲೇ ಈರುಳ್ಳಿ 100 ರೂಪಾಯಿ KGಯಲ್ಲಿ, ಬೆಳ್ಳುಳ್ಳಿ 400 ರೂಪಾಯಿ. ಇದು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಇಷ್ಟಿದೆ ಅಂತ. 400 ರೂಪಾಯಿ 500 ರೂಪಾಯಿ ದುಡ್ಡು ತಿಂದರೆ ಗೊತ್ತಾಗುತ್ತೆ. ಜಂಗು ಹೊಡೆದ್ಬಿಟ್ಟು ಬಾಂಬ್ ಹಾಕ್ಬಿಟ್ಟು ತಿರ್ಗಂಗಿಲ್ಲ. ಅವ್ರು ಬರೇ ತಿರ್ಗಿರೋದು ಏನಂತೆ, ಗನ್ ತೊಗೊಂಬರ್ಬೇಕು, ಹೊಡಿಬೇಕು, ಗಾಂಜಾ ಅಫೀಮು ತುಳಿಸ್ಬೇಕು, ಅದೇ ಅವರು ತಿಳಿದಿರೋದು. ಸಂಪಾದನೆ ಏನೋ ಒಂದು ಇದು ಮಾಡಿಲ್ಲ, ಅವನು ಫ್ಯಾಕ್ಟ್ರಿ ಅಂತ ಮಾಡಿಲ್ಲ. ಬರೀ ಯಾವುದೋ ಒಂದು ಬಟ್ಟೆ ಫ್ಯಾಕ್ಟ್ರಿಗಳು ಏನೇನು ಕೂಡ ನಮ್ಮ ತಗ ಏನಿಲ್ಲ. ಇವಾಗ ಏನಿಲ್ಲ ನಮ್ಮ ತಗ, ಎಲ್ಲ ಇದೆ. ಎಲ್ಲ ಒಟ್ಟು ಎಲ್ಲ ವರ್ಲ್ಡಲ್ಲಿ ನಮ್ಮ ಇಂಡಿಯನ್ ಹೆಸರು ಇದೆ, ಭಾರತದ್ದು ಎಲ್ಲ ಇದೆ. ನಾನು ಅಷ್ಟು ಹೇಳಿದ್ರು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.